ನೋಡಿ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಹಗಲು ದರೋಡೆ ಮಾಡ್ತಾನೆ ಇದ್ದಾರೆ. ಎಲ್ಲ ರೀತಿಯಲ್ಲೂ ನೇರವಾಗಿ ಒಂದು ಸರ್ಕಾರದಲ್ಲಿ ಕಾಂಟ್ರಾಕ್ಟು ಗುತ್ತಿಗೆ ಪೇಮೆಂಟ್ ಕೊಡೋದ್ರಲ್ಲಿ ಮತ್ತು ಲೈಸೆನ್ಸ್ ಕೊಡೋದ್ರಲ್ಲಿ ಹಣ ಮಾಡೋದು ಒಂದು ಭಾಗ. ಇನ್ನೊಂದು ನೇರವಾಗಿ ಜನರ ಜೇಬಿನಿಂದನೇ ಲೂಟಿ ಮಾಡುವಂಥದ್ದು. ಇವತ್ತು ಈ ಒಂದು ಹಗರಣ ಮಹರ್ಷಿ ವಾಲ್ಮೀಕಿ ಏನೊಂದು ಅಭಿವೃದ್ಧಿ ನಿಗಮದ ಒಂದು ಹಗರಣ ಅದು ಬಯಲಿಗೆ ಹೆಂಗೆ ಬಂತು? ಒಬ್ಬ ಸರ್ಕಾರಿ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಒಂದು ಡೆತ್ ನೋಟಲ್ಲಿ ತಿಳಿಸಿರೋ ಕಾರಣ ಇವೆಲ್ಲ ಇದು ಬಯಲಾಗುವಂಥದ್ದಾಯಿತು ಅಥವಾ ಈ ಸುದ್ದಿ ಆಗುವಂಥದ್ದಾಯಿತು. ಕಾಂಗ್ರೆಸ್ ಸರ್ಕಾರ ಇದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾನೆ ಬಂತು. ಯಾರ ಮೇಲೆ FIR ಅನ್ನು ಮಾಡಬೇಕಿತ್ತು, ನಾಗೇಂದ್ರ ಮೇಲೆ FIR ಅನ್ನು ಮಾಡಬೇಕಿತ್ತು, ಅವ್ರ ಮೇಲೆ FIR ಮಾಡಲಿಲ್ಲ. ಸಂಬಂಧಪಟ್ಟ ಆ ನಿಗಮದ ಅಧ್ಯಕ್ಷರ ಮೇಲೆ ಮಾಡಬೇಕಿತ್ತು, ಮಾಡಲಿಲ್ಲ. ಈ ರೀತಿ ಜವಾಬ್ದಾರಿಯಿಂದ ಕಾನೂನನ್ನ ಜಾರಿಗೆ ಮತ್ತು ಕಾನೂನನ್ನ ಕ್ರಮ ವಹಿಸುವಂಥ ಕೆಲಸದಲ್ಲಿ ಯಾವಾಗಲೂ ತಡೆ ಹಿಡಿಯುವಂಥ ಕೆಲಸಗಳನ್ನು ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ ಮುಖ್ಯಮಂತ್ರಿಗಳು, ಇಡೀ ಉಪಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ಬಂಡತನ ಮತ್ತು ನ್ಯಾಯಕ್ಕೆ ತದ್ವಿರುದ್ಧವಾಗಿ ನಿಂತಂಥ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಈಗ ಮುಂದುವರೆದ ಭಾಗವಾಗಿ ಏನೊಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಂದ ತನಿಖೆ ನಡೀತಿರೋದು ಕಾರಣವಾಗಿ ಮತ್ತು CBIನು ತನಿಖೆ ಮಾಡ್ತಿರುವಂಥ ಕಾರಣದಲ್ಲಿ ಇವರನ್ನು ರಾಜ್ಯ ಮಟ್ಟದಲ್ಲಿ ತನಿಖೆಯನ್ನು ಮಾಡ್ಕೊಂಡು ಕೂತಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಮುಂದುವರೆದು ತನಿಖೆ ನಡೆದು ಆಗ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದ್ದ ವಿಚಾರ ಏನು, ವಾಲ್ಮೀಕಿ ನಿಗಮದ ಹಣವನ್ನು ನೇರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಹಣ ಬಳಕೆಯಾಗಿದೆ, ತೆಲಂಗಾಣ ಎಲೆಕ್ಷನ್ಗೆ ಬಳಕೆಯಾಗಿದೆ, ತೆಲಂಗಾಣಕ್ಕೆ ಬಳಕೆಯಾಗಿದೆ ಮತ್ತು ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಹಣ ಬಳಕೆಯಾಗಿದೆ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಅದನ್ನು ತೆಳ್ಳಿ ಹಾಕುವಂಥ ಪ್ರಯತ್ನ, ತೆಳ್ಳಾಗ್ತಿದ್ರು, ಇಲ್ಲ ನಾವು ಮಾಡಿಲ್ಲ, ಆಗಿಲ್ಲ, ಈಗಿಲ್ಲ ಅಂತ. ಮತ್ತು ಕಡೆಗೆ ಏನು ಸದನದಲ್ಲೇ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು, ಇಲ್ಲ 137 ಕೋಟಿ ಆಗಿಲ್ಲ, ಬರೀ 87 ಕೋಟಿ ಮಾತ್ರ ಅವ್ಯವಹಾರ ಆಗಿದೆ ಅನ್ನೋಂಥದ್ದನ್ನ, ಇನ್ನು ಮಿಕ್ಕಿದ ರಿಕವರಿ ಆಗಿದೆ, 87 ಕೋಟಿ ಮಾತ್ರ ಆಗಿದೆ ಅನ್ನೋಂಥದ್ದನ್ನ ಅವರೇ ಸ್ವತಃ ಒಪ್ಕೊಂಡು ಹೇಳಿಕೆಯನ್ನು ಕೊಟ್ಟರು. ಈಗ ಇವೆಲ್ಲ ಮುಂದುವರೆದು EDಯವರು ಮುಂದೆ ತನಿಖೆನ ಮುಂದುವರಿಸಿ ಈಗೇನು ಬಳ್ಳಾರಿಯ 4 ಜನ ಶಾಸಕರ ಮನೆಯಲ್ಲಿ ಇವತ್ತೇನು ಸರ್ಚ್ ಆಗ್ತಿರುವಂಥದ್ದು, ತನಿಖೆ ಆಗ್ತಿರುವಂಥದ್ದು ಮತ್ತು ಲೋಕಸಭಾ ಸದಸ್ಯರು ತುಕಾರಾಮ್ ಅವರ ಎಲೆಕ್ಷನ್ಗೆ ಲೋಕಸಭಾ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋಂಥ ಸುದ್ದಿ ಆಗ್ತಿತ್ತು, ಆಪಾದನೆ ಇತ್ತು. ಈಗ ಅದನ್ನು ಸತ್ಯವಾಗ್ತಿದೆ. ಮತ್ತು ಕಂಪ್ಲಿ ಗಣೇಶ್ ಅವ್ರ ಮನೆ ಮತ್ತು ಕೂಡ್ಲಿಗಿ ಶ್ರೀನಿವಾಸ್ ಅವ್ರ ಮನೆ, ಬಳ್ಳಾರಿಯ ಶಾಸಕರಾದಂಥ ಭರತ್ ರೆಡ್ಡಿ ಅವರ ಮನೆ ಮತ್ತು ಇನ್ನಿತರ ಬೇರೆ ಬೇರೆ ವ್ಯಕ್ತಿಗಳು ಮನೆಗಳಲ್ಲೆಲ್ಲ ಇವಾಗ ತನಿಖೆ ಆಗ್ತಿರೋದು 8 ಮನೆಯಲ್ಲಿ ಆಗ್ತಿದೆ. ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಕಾಂಗ್ರೆಸ್ಸು ಎಲ್ಲ ರೂಪದಲ್ಲೂ ಹಣ ಮಾಡುವಂಥದ್ದು, ಸ್ಮಾರ್ಟ್ ಮೀಟ್ರಲ್ಲೂ ನೇರವಾಗಿ ಜನರ ಹತ್ರ ದುಡ್ಡು ಮಾಡೋವಂಥದ್ದು, ಯಾವುದೇ ಲೇಔಟ್ ಅಪ್ರೂವ್ ಮಾಡಲಿಕ್ಕೂ ನೇರವಾಗಿ ಜನರ ಹತ್ರ ದುಡ್ಡು ಮಾಡೋದು, ಎಲ್ಲ ಅರ್ಬನ್ ಅಥಾರಿಟಿಗಳಲ್ಲಿ ನೇರವಾಗಿ ದುಡ್ಡು ಮಾಡೋವಂಥದ್ದು ಮತ್ತು ಈ ಎಲ್ಲ ಪ್ರಾಧಿಕಾರದಲ್ಲಿ ದುಡ್ಡು ಮಾಡೋವಂಥದ್ದು, ಗುತ್ತಿಗೆದಾರರಿಗೆ ಪೇಮೆಂಟ್ ಮಾಡೋದ್ರಲ್ಲಿ ದುಡ್ಡು ಮಾಡೋವಂಥದ್ದು, ಎಲ್ಲಿ ಕಂಡಲ್ಲೆಲ್ಲ ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಮೂಲಕ ನೇರವಾಗಿ ಜನರ ಹತ್ರ ದುಡ್ಡು ಮಾಡ್ತಿರೋದು. ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ನೇರವಾಗಿ ಜನರ ಜೇಬಿಗೆ ಕೈ ಹಾಕ್ತಿದ್ದಾರೆ. ನಿಗಮಗಳನ್ನ ಬಿಡ್ತಿಲ್ಲ, ಪ್ರಾಧಿಕಾರಗಳನ್ನ ಬಿಡ್ತಿಲ್ಲ, ಎಸ್ಕಾಮ್ಗಳು ಕಾರ್ಪೊರೇಟೈಸ್ ಆಗಿರುವಂಥ ಎಸ್ಕಾಮ್ಗಳನ್ನ ಬಿಡ್ತಿಲ್ಲ, ಬೆಸ್ಕಾಮ್ಗಳನ್ನ ಬಿಡಲ್ಲ. ಸೊ ಈ ರೀತಿ ಎಲ್ಲ ಕಡೆನೂ ಭ್ರಷ್ಟಾಚಾರ ತಾಂಡವಾಡ್ತಿದೆ. ಈ ವಿಚಾರದಲ್ಲಿ ಸರ್, ಅಂದ್ರೆ ಯಾರದು ಕೂಡ ತಪ್ಪಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಸ್ಪಷ್ಟವಾಗಿ ಇಷ್ಟು ಜನ ಮನೆ ಮೇಲೆ ಸುಮ್ಮನೆ ದಾಳಿ ಮಾಡಿದ್ದಾರೆ ಹೇಗೆ? ಯಾಕಂದ್ರೆ ಇದು ಕಾಂಗ್ರೆಸ್ನವರು ಇದೊಂದು ಷಡ್ಯಂತ್ರ ಅಂತಾನೆ ಹೇಳ್ತಿದ್ದಾರೆ, ದುರ್ಬಳಕೆ ಮಾಡ್ಕೊತಿದ್ದಾರೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ನೋಡಿ, ಸ್ವತಃ ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡಿದ್ದಾರೆ 87 ಕೋಟಿ ಅವ್ಯವಹಾರ ಆಗಿದೆ, 100% ಹಣ ತಗೊಳ್ಳೋಂಥದ್ದಾಗಿದೆ, ಹಸ್ತಾಂತರ ಮಾಡ್ಕೊಳ್ಳೋಂಥದ್ದಾಗಿದೆ, ಗುಳುಮ್ ಮಾಡ್ಕೊಂಡಿದ್ದೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಗುಳುಮ್ ಆಗಿದೆ, ಹಸ್ತಾಂತರ ಆಗಿದೆ, ಸಂಪೂರ್ಣವಾಗಿ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋಂಥದ್ದು 87 ಕೋಟಿ. ಇನ್ನು ಮಿಕ್ಕಿದ್ನ ರಿಕವರ್ ಮಾಡಿದ್ದೀವಿ ಅಂತ ಹೇಳ್ಕೊಂಡ್ರು ಅವರು. 87 ಕೋಟಿ ನೇರವಾಗಿ ಹಣ ದುರ್ಬಳಕೆ ಆಗಿದೆ, ಹಣ ಕಾಣ್ತಿಲ್ಲ, ಹಣ ಸಿಕ್ಕಿಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಇದು ನಾನು ಹೇಳ್ತಿರೋ ಮಾತಲ್ಲ. ಹಾಗಾಗಿ ಇಲ್ಲಿ ರಾಜಕೀಯ ಪ್ರೇರಿತ ಅನ್ನೋಂಥ ಪ್ರಶ್ನೆಯಲ್ಲಿದೆ. ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂಥ ವ್ಯಕ್ತಿಗಳಿಗೆ ಎಲ್ಲ ಒಂದು ಕಡೆ ಮೋಟರ್ ಸೈಕಲ್, ಗಂಗಾ ಕಲ್ಯಾಣದಲ್ಲೋ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಸ್ಕಾಲರ್ಶಿಪ್ಪು ಅಥವಾ ಹಾಸ್ಟೆಲ್ಗೆ ದುಡ್ಡು ಕೊಡುವಂಥದ್ದು ಅಥವಾ ಸ್ವಂತ ವ್ಯಾಪಾರ ಮಾಡಲಿಕ್ಕೋ
ಇದಕ್ಕೆಲ್ಲ ಮೀಸಲಾಗಿದ್ದಂಥ ಹಣವನ್ನ ಪರಿಶಿಷ್ಟ ಪಂಗಡದ ಬಗ್ಗೆ ಮೊಸಳೆ ಕಣ್ಣೀರಿಡೋಂಥ ಈ ಸರ್ಕಾರ ಆ ಪಂಗಡದ ಬಡ ಜನರ ದುಡ್ಡನ್ನ ನೇರವಾಗಿ ತನ್ನ ಚುನಾವಣೆಗೆ, ಇದು ಸರ್ಕಾರದ ಮುಖ್ಯಮಂತ್ರಿಗಳ ಸಾಮರ್ಥ್ಯದಿಂದ ಆಗುತ್ತಾ, ನೇರವಾಗಿ ಆರ್ಥಿಕ ಇಲಾಖೆಯಿಂದ ಹೆಂಗ್ ವರ್ಗಾಯಿಸ್ತಾರೆ? ಅದಕ್ಕೆ ಸಮರ್ಥನೆಯನ್ನ ಉಪಮುಖ್ಯಮಂತ್ರಿಗಳು ಮಾಡ್ಕೊತಾರೆ. ಉಪಮುಖ್ಯಮಂತ್ರಿಗಳು ಏನು ನಡೆದೇ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿ ಅವ್ರ ಹೇಳಿಕೆಗಳು ಇರ್ತವೆ. ಅವ್ರ ಹೇಳಿಕೆಗಳೇನು? ಈ ರೀತಿ ಬಂಡತನ ಹಣವನ್ನ ನೇರವಾಗಿ ಬಡವರ ಹಣವನ್ನ, ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂತ ಜನರ ಹಣವನ್ನ ನೇರವಾಗಿ ಲೂಟಿ ಮಾಡ್ತಾರಲ್ಲ, ಇದನ್ನು ಸಮರ್ಥಿಸ್ಕೊತಾರಲ್ಲ. ಒಂದ್ ಕಡೆ ಅವರೇ ನೇರವಾಗಿ ಒಪ್ಕೊಂಡಿದ್ದಾರೆ. ಇವತ್ತೇನಾರ ಆ ವ್ಯಕ್ತಿ ತೀರೋಗಿಲ್ದೆ, ಇವಾಗ ಡೆತ್ ನೋಟ್ ಕೊಟ್ಟಿಲ್ದೇ ಇದ್ರೆ ಯಾರು ಕೇಳ್ತಿರು? ಇವತ್ತು ಯಾರಿಗೆ ಗೊತ್ತಾಗ್ತಿತ್ತು? ಈ ರೀತಿ ಸರ್ಕಾರದಲ್ಲಿ ಇನ್ನ ಎಲ್ಲಿ ಎಷ್ಟು ಇಲಾಖೆನಲ್ಲಿ ನಡೀತಿದೆ ಅಂತ ನೀವು ನೋಡ್ಬೋದು. ಇದು ಈಗ ಕಾಲ್ಪುಳಿತ ದುರಂತ ಪ್ರಕರಣ ಆದ ಬೆನ್ನಲ್ಲೇ ಈಗ ಇಡೀ ತಡೆಯಾಗಿದೆ. ಒಂದು ರೀತಿಯಲ್ಲಿ ಈ ಸರ್ಕಾರಕ್ಕೆ ಮುಜುಗರದ ಮೇಲೆ ಮುಜುಗರ, ಒಂದು ರೀತಿಯಲ್ಲಿ ರಾಜಕೀಯವಾಗಿ ಮುಜುಗರ, ಭ್ರಷ್ಟಾಚಾರದಲ್ಲೂ ಕೂಡ ಎಲ್ಲ ಒಂದು ಕಡೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅನುಮಾನ ಬರೋ ಥರ ಆಗ್ತಾ ಇದೆ. ನೋಡಿ, ಈಗ 2 ವರ್ಷದಿಂದ ಪ್ರಾರಂಭ ಆದ ದಿನದಿಂದಲೂ ಹಗರಣದ ಮೇಲೆ ಹಗರಣ, ಪ್ರತಿದಿನ ಹಗರಣ. ಈ ಪಟ್ಟಿ ಮಾಡ್ಬೇಕಾಗತ್ತೆ. ಇದು ದೊಡ್ಡ ಒಂದು ಪುಸ್ತಕ ಮಾಡ್ಬೇಕಾಯ್ತದೆ, ಇಂಥದ್ದು ಒಂದು ಪುಸ್ತಕ ಮಾಡಿ ಕೊಡ್ಬೇಕಾಯ್ತದೆ. ಹಗರಣ, ಮೊದಲನೇ ದಿನದ ಹಗರಣ, 2ನೇ ದಿನದ ಹಗರಣ, 3ನೇ ದಿನದ್ದು, 4ನೇ ದಿನದ್ದು ಹಗರಣ ಮೇಲೆ ಹಗರಣ ಅಂತ ಪಟ್ಟಿ ಮಾಡಿ ಇವ್ರದ್ದು ಎಷ್ಟು ಒಂದು 20,000 ಸ್ಟೂಡೆಂಟ್ಗೆ ಥೀಸಿಸ್ ಮಾಡೋಕ್ಕೆ ಸಬ್ಜೆಕ್ಟ್ ಕೊಡ್ಬೋದಪ್ಪ. ಈ ಇಲಾಖೆನಲ್ಲಿರೋ ಅಧಿಕಾರಿಗಳು ಸಾಲಲ್ಲ, ಪೊಲೀಸ್ ಇಲಾಖೆನಲ್ಲಿರೋರು ಸಾಲಲ್ಲ. ಈ ತನಿಖೆ ಮಾಡಲಿಕ್ಕೆ ಇನ್ನೂ ಒಂದು 2-3 ಡಿಪಾರ್ಟ್ಮೆಂಟ್ನ ಬರೀ ತನಿಖೆ ಮಾಡಲಿಕ್ಕೆ ಒಟ್ಟಾಕಬೇಕಾಗತ್ತೆ. ಟ್ರಾನ್ಸ್ಫರ್ನಲ್ಲಿ ಹಗರಣ, ಈ ಕಣ್ಣು ಏನು ಹೇಳ್ತೀರಿ? ಎಲ್ಲಿ ಬೇಕು? ಪೇಮೆಂಟಲ್ಲಿ ಹಗರಣ, ಗುತ್ತಿಗೆದಾರರಲ್ಲಿ ಹಗರಣ, ಸ್ಮಾರ್ಟ್ ಮೀಟ್ರಲ್ಲಿ ಹಗರಣ, ಕಸದಲ್ಲಿ ಹಗರಣ, ಲೇಔಟ್ ಆಫ್ ರೂಮ್ ಮಾಡೋದ್ರಲ್ಲಿ ಹಗರಣ, ಬಿಲ್ಡಿಂಗ್ ಪ್ಲಾನ್ ಕೊಡೋದ್ರಲ್ಲಿ ಹಗರಣ, ಖಾತೆ ಮಾಡಿಕೊಡೋದ್ರಲ್ಲಿ ಹಗರಣ. ಏನಿಲ್ಲ ಹೇಳಿ ಇವ್ರ ಹತ್ರ ಹಗರಣ? ಬಿಸಿ ಊಟದಲ್ಲಿ ಹಗರಣ, ರೇಷನಲ್ಲಿ ಹಗರಣ. ಎಲ್ಲಿ ನಾವೇನು ಪಟ್ಟಿ ಮಾಡ್ಕೊಂಡು, ನಾನು ಹೇಳೋಕ್ಕೆ ಸಾಕಾಗಿದೆ. ಇದು ಪಟ್ಟಿ ಹೇಳಿ ಏನಪ್ಪ, ದಿನ ಇದ್ರೆ ಬೆಳಗ್ಗೆ ಇದ್ರೆ ಇವ್ರ ಮೇಲೆ ತೆಗಳೋದು, ಇವ್ರನ್ನ ಬರೀ ಆಪಾದನೆ ಮಾಡೋದೇ ಆಗಿದೆಯಾ ಅನ್ನೋವಂಥದ್ದಾಗಿದೆ. ಇವ್ರು ಎಷ್ಟು ನ್ಯಾಯಾಂಗ ಕಮಿಷನ್ಗಳು, ಇನ್ನೊಂದು ಮತ್ತು ಏನು ಸ್ಟ್ಯಾಂಪೇಡು, ಈ ಸ್ಟ್ಯಾಂಪೇಡ್ನ ಬೇರೆ ಕಡೆ ಓಲೈಕೆ ಮಾಡ್ತಾರೆ.